ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಥ್ಯಾಂಕ್ ಯು ನನಗೆ ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ನನ್ನ ಚಾನಲ್ಗೆ ನೀವು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಾನು ಈ ವಿಡಿಯೋಲಿ ಮಾತಾಡೋಕೊಟ್ಟಿರೋ ವಿಚಾರ ಬಂದುಬಿಟ್ಟು ಚೈತ್ರಾ ಕುಂದಾಪುರ ಅವ್ರ ಬಗ್ಗೆ. ನಿನ್ನೆ ಯಾರ್ಯಾರು ಎಪಿಸೋಡ್ ನೋಡಿರ್ತೀರೋ ಅವ್ರಿಗೆ ಆಗಲೇ ಗೊತ್ತಾಗಿರುತ್ತೆ ನಿನ್ನೆ ಚೈತ್ರಾ ಕುಂದಾಪುರ ಅವರು ಎಷ್ಟು ಚೆನ್ನಾಗಿ ಆಡಿದರು ಗೇಮು ಅಂತ. ಅಂದರೆ ಸ್ಟಾರ್ಟಿಂಗ್ ಬಿಸಿನೀರನ್ನ ತಂದಿಸ್ಕೊಳ್ಳೋದ್ರಲ್ಲಿ ಕೂಡ ಅವರು ಯಶಸ್ವಿ ಆದರು. ತರಿಸ್ಕೊಂಡ್ರು, ರೂಲ್ಸ್ ಬ್ರೇಕ್ ಮಾಡಿದ್ರು, ಲಕ್ಸುರಿ ಬಜೆಟ್ ಎಲ್ಲ ಕ್ಯಾನ್ಸಲ್ ಮಾಡೋಂಗೆ ಮಾಡಿದ್ರು. ಪ್ರತಿಯೊಂದರಲ್ಲೂ ಯಶಸ್ವಿ ಆದರು ಅಂತಲೇ ಹೇಳ್ಬೋದು. ಮೇಯ್ನ್ ಅವರು ಬಂದಿದ್ದು ಅಂದರೆ ನರಕವಾಸಿಗಳು ಸ್ವರ್ಗವಾಸಿಗಳ ಹತ್ರ ಬಂದು ಅವರಿಗೆ ಸಹಾಯ ಮಾಡಬೇಕು, ಅವ್ರು ಹೇಳಿರೋ ಕೆಲಸ ಎಲ್ಲ ಮಾಡಬೇಕು ಅಂತ ಒಂದು ಬಿಗ್ ಬಾಸ್ ಯಾವಾಗ ಟಾಸ್ಕ್ ಕೊಟ್ಟರೋ ಆವಾಗ ನರಕವಾಸಿಗಳು ಪ್ಲ್ಯಾನ್ ಮಾಡ್ಕೊಂಡಿದ್ದು ಅವ್ರನ್ನ ಟ್ರಿಗರ್ ಮಾಡಬೇಕು, ಅವ್ರ ಹತ್ರ ರೂಲ್ಸ್ ಬ್ರೇಕ್ ಮಾಡಿಸ್ಬೇಕು, ಮತ್ತು ಅವ್ರ ಹತ್ರ ಎಷ್ಟು ಬೇಕಾಗುತ್ತೋ ಅಷ್ಟು ಟೈಮ್ ವೇಸ್ಟ್ ಮಾಡಿಸ್ಬೇಕು ಅಂತ. ಈ ಮೂರರಲ್ಲೂ ಕೂಡ ಚೈತ್ರಾ ಅವರು ಯಶಸ್ವಿ ಆದರು ಅಂತಲೇ ಹೇಳ್ಬೋದು. ಈ ಕಡೆ ಸ್ವರ್ಗವಾಸಿಗಳು ಅವ್ರ ಹತ್ರ ಟೈಮ್ ವೇಸ್ಟ್ ಮಾಡಿಸ್ಬಾರ್ದು, ಅವ್ರ ಹತ್ರ ರೂಲ್ಸ್ ಬ್ರೇಕ್ ಮಾಡಬಾರ್ದು. ಯಾಕಂದರೆ ಏನಾದರೂ ಕೆಲಸ ಆ ಥರ ಮಾಡಿ ರೂಲ್ಸ್ ಬ್ರೇಕ್ ಮಾಡಬಾರ್ದು. ಎಲ್ಲ ಕೆಲಸನೂ ನರಕವಾಸಿಗಳ ಹತ್ರನೇ ಮಾಡಿಸ್ಬೇಕು, ಮತ್ತು ಮನೆಯ ಶಾಂತತ್ವನ ಕಾಪಾಡ್ಕೋಬೇಕು. ಈ ಮೂರು ಕೂಡ ಸ್ವರ್ಗವಾಸಿಗಳು ಫೇಲ್ ಆದರೂ ಕಾಪಾಡ್ಕೊಳ್ಳೋಕ್ಕೆ ಅಂತಲೇ ಹೇಳ್ಬೋದು. ಅಷ್ಟು ಚೆಂದ ಆಡಿದರು ಚೈತ್ರಾ ಕುಂದಾಪುರ ಅವರು. ಬಿಗ್ ಬಾಸ್ ಟಾಸ್ಕ್ ಕೊಡ್ತಾರೆ ನರಕವಾಸಿಗಳು ಸ್ವರ್ಗವಾಸಿಗಳಿಗೆ ಬಂದು ಸಹಾಯ ಮಾಡಬೇಕು ಅಂತ. ಗೋಲ್ಡ್ ಸುರೇಶ್ ಮತ್ತು ಚೈತ್ರಾ ಅವರು ಬರ್ತಾರೆ. ಚೈತ್ರಾ ಅವರು ಬಂದ ತಕ್ಷಣವೇ ಸ್ಟಾರ್ಟ್ ಮಾಡಿದ್ರು ಅವ್ರ ಗೇಮ್ ಅಂತಲೇ ಹೇಳ್ಬೋದು. ಬೇಕು ಅಂತಲೇ ಜಗಳ ಮಾಡಿಕೊಂಡ್ರು. ನೋಡೋರಿಗೆ ಅದು ಒಂದು ಸ್ವಲ್ಪ ಏನಪ್ಪ ಇವರು ಹಿಂಗೆ ಮಾತಾಡ್ತಾ ಇದ್ದಾರೆ ಅಂತ ಅನಿಸಿರ್ಬೋದೇನೋ. ಬಟ್ ಅದಾದಮೇಲೆ ಚೈತ್ರಾ ಕುಂದಾಪುರ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ, ಅರೆ ನಾನಲ್ಲಿ ಜಗಳ ಮಾಡ್ಕೊಂಡಿದ್ದು ಅವ್ರ ಹತ್ರ ಟೈಮ್ ವೇಸ್ಟ್ ಮಾಡಿಸ್ಬೇಕು ಅಂತ, ಅವ್ರನ್ನ ಟ್ರಿಗರ್ ಮಾಡಬೇಕು ಅಂತ ಹೇಳಿದ್ರಲ್ಲ. ಒಂದು ಗೇಮ್ ಆಡೋಕ್ಕೆ ಬಂದಿರೋ ಒಂದು ಸ್ಟ್ರಾಟಜಿಕಲ್ ಮೂವ್ ಎದ್ದು ಕಾಣಿಸ್ತಾ ಇದೆ ಅಂತಲೇ ಹೇಳ್ಬೋದು ಚೈತ್ರಾ ಕುಂದಾಪುರ ಅವರಲ್ಲಿ. ಅದಕ್ಕೆ ನಾನು ಸ್ಟಾರ್ಟಿಂಗ್ ವೀಡಿಯೋಸಲ್ಲೂ ಕೂಡ ನಾನು ಎಷ್ಟೊಂದು ಸಲ ಮೆನ್ಷನ್ ಮಾಡಿದೆ, ಅವ್ರ ಪಾಸ್ಟ್ ಏನಾದರೂ ಆಗಿರ್ಬೋದು, ಆ ಪ್ರೆಸೆಂಟ್ನ ಗೇಮ್ನ ಇಟ್ಕೊಂಡು ಯಾರನ್ನಾದರೂ ಆಗಲಿ ಜಡ್ಜ್ ಮಾಡಿ ಬಿಗ್ ಬಾಸಲ್ಲಿ ಅಂತ. ನನಗೆ ನಿನ್ನೆ ಚೈತ್ರಾ ಕುಂದಾಪುರ ಅವರ ಆಟ ಮಾತ್ರ ತುಂಬ ಇಷ್ಟ ಆಯಿತು. ಯಮುನಾ ಅವರಂತೂ ನೆಕ್ಸ್ಟ್ ಲೆವೆಲ್ಗೆ ಟ್ರಿಗರ್ ಆದರು ಅಂತ ಹೇಳ್ಬೋದು. ಚೈತ್ರಾ ಅವ್ರು ಹಾಕಿದ್ದು ಪ್ಲ್ಯಾನ್ ಸಕ್ಸಸ್ಫುಲಿ ವರ್ಕೌಟ್ ಆಯಿತು. ಮತ್ತು ತುಂಬ ಟೈಮ್ ವೇಸ್ಟ್ ಕೂಡ ಮಾಡಿದರು. ಒಂದೇ ಒಂದು ಅಂದರೆ ಅವ್ರು ತಪ್ಪು ಮಾಡಿದ್ದು ಆ ಸೀಬೆಕಾಯಿ ಅಂತ ಅಂತೀವಲ್ಲ, ಅದು ಅವರು ಎಸೆದ ತಕ್ಷಣ ಅದು ನನಗೆ ಸಿಕ್ಬಿಡ್ತು ಅಂತ ಹೇಳ್ಬಿಟ್ಟು ತಿಂದ್ಬಿಟ್ಟು ನರ್ಕದ ಕಡೆ ಎಸೆದ್ರು ಅವರು ಆ್ಯಕ್ಚುಲಿ. ಆದರೆ ಅವರು ಕಂಪ್ಲೀಟಾಗಿ ಕೇಳಿಸ್ಕೊಳ್ಳಿಲ್ಲ. ಅವ್ರು ಕೊಟ್ಟಿದ್ದು ಇದನ್ನು ವಾಶ್ ಮಾಡಿ ಕ್ಲೀನಾಗಿ ಕಟ್ ಮಾಡಿಕೊಡು ಅಂತ ಹೇಳಿದ್ರ ಕಡೆ ಕಾನ್ಸಂಟ್ರೇಟ್ ಮಾಡಲಿಲ್ಲ ಅವರು ಡೈರೆಕ್ಟಾಗಿ ಫ್ರೂಟ್ ಅವ್ರ ಕೈಯಲ್ಲಿ ಬಂತು ಅಂದ ತಕ್ಷಣ ಎತ್ಕೊಂಡು ಓಡೋಗ್ಬಿಟ್ರು. ಅದಕ್ಕೇನಾದರೂ ಬಿಗ್ ಬಾಸ್ ಪನಿಷ್ಮೆಂಟ್ ಕೊಡ್ತಾರಾ ಅಂತ ಅಂದ್ಕೊಂಡ್ರೆ ಬಿಗ್ ಬಾಸ್ ಏನೂ ಪನಿಷ್ಮೆಂಟ್ ಕೊಡಲಿಲ್ಲ ಆ್ಯಕ್ಚುಲಿ. ಸ್ವರ್ಗವಾಸಿಗಳಿಂದನೇ ಲಕ್ಸುರಿಯಸ್ ಬಜೆಟ್ನ ಬಿಗ್ ಬಾಸ್ ಅವರು ಕಿತ್ಕೊಂಡ್ರು ಅಂತ ಹೇಳ್ಬೋದು. ಅದರಲ್ಲಿ ಚೈತ್ರಾ ಅವರು ಸಕ್ಸಸ್ಫುಲಿ ಅಚೀವ್ ಮಾಡಿಕೊಂಡ್ರು. ಅದಾದಮೇಲೆ ವಾಶ್ರೂಮ್ ಎಲ್ಲ ಕ್ಲೀನ್ ಮಾಡಬೇಕಾದ್ರೆ ತುಂಬ ಸ್ಲೋ ಆಗಿ ಮಾಡಿದರು. ನಮಗೆ ಆ ಫುಟೇಜ್ನ ಎಷ್ಟೊಂದು ಸಲ ಚೈತ್ರ ಅವ್ರ ಹತ್ರನೇ ಆಗ್ತಾಯಿದ್ದಾರೆ, ನೀವೇನು ಇಲ್ಲೇ ಮಾಡ್ತಾ ಇರ್ತೀರಾ ಹೆಂಗೆ ಅಂತೆಲ್ಲ ಅನ್ನೋದು ಗೌತಮಿ ಅವರು. ಅದೇ ಟೈಮ್ಗೆ ಸುರೇಶ್ ಅವರು ಬಂದು ಕೂಡ ಚೈತ್ರ ಅವರಿಗೆ ಹೆಲ್ಪ್ ಮಾಡಿ ಕ್ಲೀನ್ ಮಾಡೋಕ್ಕೆ ಸಹಾಯ ಮಾಡಿದರು ಅಂತಲೇ ಹೇಳ್ಬೋದು. ಅಷ್ಟು ಟೈಮ್ ವೇಸ್ಟ್ ಮಾಡಿಕೊಂಡು ಕೂಡ ಅರ್ಧಂಬರ್ಧ ಮಾಡಿರ್ತಾರೆ. ಅದನ್ನು ಮತ್ತೆ ಅವ್ರ ಕೈಯಲ್ಲಿ ಮಾಡಿಸೋದ್ರ ಬದಲು ಜಗದೀಶ್ ಅವರೇ ಮಾಡಿ ರೂಲ್ಸ್ ಕೂಡ ಬ್ರೇಕ್ ಮಾಡಿ ಅವ್ರ ಲಕ್ಸುರಿ ಬಜೆಟ್ ಅಂದರೆ ಹೇಳಿದ್ನಲ್ಲ ಆಗಲೇ ತೊಗೊಂಡ್ರು. ರೂಲ್ಸ್ ಎಲ್ಲನೂ ಬ್ರೇಕ್ ಆಗಿರೋದ್ರ ಕಾರಣದಿಂದ ಲಕ್ಸುರಿ ಬಜೆಟ್ ಅವ್ರು ಕಿತ್ಕೊಂಡ್ರು. ಮತ್ತು ಸ್ವರ್ಗವಾಸಿಗಳಲ್ಲಿ ಕೂಡ ಅವ್ರಿಗೆ ಆದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ನ ಕ್ರಿಯೇಟ್ ಮಾಡಿಬಿಟ್ಟು ಹೊಗೆ ಹಾಕ್ಬಿಟ್ಟು ಚೈತ್ರಾ ಗೌಡ ಅವರು ಅಲ್ಲಿ ಹೋದರು ಅಂತಲೇ ಹೇಳ್ಬೋದು. ಒಂದು ಆಟ ನೋಡಿದಾದ್ಮೇಲೆ ನನಗೆ ತುಂಬ ಇನ್ಸ್ಪೈರಿಂಗ್ ಅನಿಸಿದ್ರು ನೆನ್ನೆ ಚೈತ್ರಾ ಕುಂದಾಪುರ ಅವರು ಇದೇ ಥರ ಗೇಮ್ ಆಡ್ಕೊಂಡು ಹೋಗ್ತಾ ಇದ್ದರೆ ಮಾತ್ರ ಸೀರಿಯಸ್ಲಿ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ ಆಗಿ ಈ ಸೀಸನ್ಗೆ ಮಿಗ್ಲೋಗ್ಬಿಡ್ತಾರೆ ಅವರು. ನೋಡಬೇಕು ಎಷ್ಟು ಚೆಂದ ಹಿಂಗೆ ಆಡ್ಕೊಂಡು ಬರ್ತಾರೆ ಎಷ್ಟು ವಾರಗಳವರೆಗೂ ಅಂತ. ಇವತ್ತು ಬೇರೆ ನಾಮಿನೇಷನ್ ಇದೆ. ಮೋಸ್ಟ್ಲಿ ನರಕವಾಸಿಗಳೇ ಸ್ವರ್ಗವಾಸಿಗಳನ್ನ ಸೇವ್ ಮಾಡೋದಾಗಲಿ ನಾಮಿನೇಟ್ ಮಾಡೋದಾಗಲಿ ಯಾವುದಾದ್ರೂ ಒಂದು ಟ್ವಿಸ್ಟು ಪಕ್ಕಾ ಬಿಗ್ ಬಾಸ್ ಇಟ್ಟಿರ್ತಾರೆ. ನೋಡಬೇಕು ಏನಾಗುತ್ತೆ ಅಂತ. ಇಷ್ಟೇ ನಾನು ಈ ವಿಡಿಯೋಲಿ ಹೇಳೋಕ್ಕೆ ಇಷ್ಟಪಟ್ಟಿದ್ದು. ಒಂದು ರಿಕ್ವೆಸ್ಟ್ ಏನಂದರೆ, ಯಾರು ಚೆನ್ನಾಗಿ ಆಡ್ತಾರೋ ಅವ್ರಿಗೆ ಸಪೋರ್ಟ್ ಮಾಡಿ, ಅವ್ರ ಪರ್ಸ್ನಲ್ ಅಟ್ಯಾಕ್ನ ಮಾಡಬೇಡಿ. ಅವ್ರ ಪರ್ಸ್ನಲ್ ಲೈಫ್ ಏನಾದರೂ ಆಗಿರಲಿ ಬಿಗ್ ಬಾಸ್ನ ನೋಡಿಬಿಟ್ಟು ಬಿಗ್ ಬಾಸಲ್ಲಿ ಹೆಂಗೆ ಅನಿಸುತ್ತೋ ಹಂಗೆ ಅವ್ರು ಚೆನ್ನಾಗಿ ಆಡ್ತಾಯಿದ್ರೆ ಆ ಕಂಟೆಸ್ಟೆಂಟ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.